ನಮಸ್ಕಾರ ವೀಕ್ಷಕ. ನಮ್ಮ ದೇಹಕ್ಕೆ ನೀರು ಎಷ್ಟು ಮುಖ್ಯ ಅನ್ನುವಂಥದ್ದು ಚಿಕ್ಕ ವಯಸ್ಸಿನಿಂದಲೇ ನಾವು ತಿಳ್ಕೊಂಡು ಬಂದಿರ್ತೇವೆ. ಗಾಳಿ, ನೀರು, ಆಹಾರ. ಮನುಷ್ಯ ಜೀವಂತವಾಗಿರ್ಬೇಕಾದ್ರೆ ಈ ಮೂರು ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಕೆಲವು ಸಾರಿ ಆಹಾರ ಇಲ್ಲದೆ ಇದ್ರೂ ಕೂಡ ನಾವು ಬದುಕ್ಬೋದು, ಆದ್ರೆ ನೀರಿಲ್ದೆ ಬದುಕೋಕ್ ಸಾಧ್ಯ ಇಲ್ಲ. ನಾವು ಈ ಒಂದು ಸಮಯದಲ್ಲಿ ನೆನಪು ಮಾಡ್ಕೊಳ್ಬಹುದು, ಗಾಂಧೀಜಿಯವರು ಸತ್ಯಾಗ್ರಹವನ್ನ ಮಾಡಿದಾಗ 21 ದಿನಗಳ ಕಾಲ ಉಪವಾಸ ಇರ್ತಾರೆ. ಬರೀ ನೀರನ್ನ ಮಾತ್ರ ಸೇವಿಸ್ತಾ ಇರ್ತಾರೆ. ಅಂದ್ರೆ ಮನುಷ್ಯನಿಗೆ ನೀರು ಅತ್ಯಂತ ಅವಶ್ಯಕ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಇತ್ತೀಚಿನ ಸಂಶೋಧನೆಯ ಪ್ರಕಾರ ಡಾಕ್ಟರ್ಸ್ ಹೇಳ್ತಾರೆ, ಹೆಚ್ಚೆಚ್ಚು ನೀರನ್ನ ಕುಡೀರಿ, ಹೆಚ್ಚು ನೀರು ಕುಡೀರಿ, 3-4 ಲೀಟರ್ನ ನೀರು ಕುಡೀರಿ ಅಂತ ಕೆಲವರು ಹೇಳ್ತಾರೆ. ಕೆಲವರು 2-3 ಲೀಟರ್ ಕುಡೀರಿ ಅಂತ ಹೇಳ್ತಾರೆ. ಕೆಲವರು ನಮ್ಮ ಉದ್ದ ಮತ್ತು ದಪ್ಪ ಅಥವಾ ವೇಟ್ ಅನ್ನ ಇದನ್ನ ನೋಡಿ ಅವರು ಇಷ್ಟು ನೀರನ್ನ ನೀವು ಕುಡಿಲೇಬೇಕು ಅಂತ ಹೇಳ್ತಾರೆ. ಕೆಲವರಂತೂ 8 ಗ್ಲಾಸು ತಪ್ಪದೆ ನೀರನ್ನ ನೀವು ಪ್ರತಿನಿತ್ಯ ಕುಡಿಲೇಬೇಕು, ಇಷ್ಟಾದ್ರೂ ನೀವು ಕುಡಿಲೇಬೇಕು ಅಂತ ಹೇಳ್ತಾರೆ. ಆದ್ರಿಂದ ನಮಗೆ ಗೊತ್ತು, ನೀರು ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ, ಎಷ್ಟು ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ ನೀರು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರಬೇಕಾಗಿರುವಂತಹ ವಿಷಯ. ಇಲ್ಲಿ ನಾವು ಬಾಯಾರಿಕೆ ಆದಾಗ ನೀರ್ ಕುಡೀರಿ, ಹಸಿವಾದಾಗ ಊಟ ಮಾಡಿ ಅಂತ ಕೆಲವರು ಹೇಳ್ತಾ ಇದ್ರು ಮೊದ್ಲು. ಆದ್ರೆ ಈಗ ನಿಮಗ್ ಬಾಯಾರಿಕೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆಗಾಗ ನೀರನ್ನ ಕುಡಿತಾ ಇರಿ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ, ನೀವು ಬೆಳಗ್ಗೆ ಎದ್ದು ನೀರನ್ನ ಕುಡಿದು, ಅಂದ್ರೆ ಹೆಚ್ಚು ನೀರನ್ನ 1 ಲೀಟರ್ ನೀರನ್ನ ಕುಡಿದು ಹೊಟ್ಟೆಯನ್ನ ತುಂಬಿಸ್ಕೊಳ್ಳಿ. ಕೆಲವರು ಹೇಳ್ತಾರೆ 1 ಗ್ಲಾಸು ತಣ್ಣೀರನ್ನ ಕುಡೀರಿ, 2 ಗ್ಲಾಸು ಬಿಸಿನೀರನ್ನ ಕುಡೀರಿ. ಬಿಸಿನೀರನ್ನ ಕುಡಿಯೋದ್ರಿಂದ ಹೆಚ್ಚು ಲಾಭ ಉಂಟಾಗತ್ತೆ, ನಿಮ್ಮ ದೇಹದಲ್ಲಿರುವಂತಹ ಕೊಬ್ಬು ಕರಗತ್ತೆ. ಆದ್ರಿಂದ ಬಿಸಿ ನೀರನ್ನ ಕುಡೀರಿ ಅಂತ ಹೇಳ್ತಾರೆ. ಇದು ಆರೋಗ್ಯಕ್ಕೆ ಒಂದು ಒಳ್ಳೆಯ ಅಂಶನೇ ಸರಿ. ಆದ್ರಿಂದ ನಾವು ಇದನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ, ನೀವೇ ಯೋಚನೆ ಮಾಡಿ. ಆರೋಗ್ಯ ನಮಗೆ ಸುಧಾರಿಸುತ್ತೆ, ಆರೋಗ್ಯ ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಾವು ಖಂಡಿತ ಅಳವಡಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಮ್ಮ ದೇಹದಲ್ಲಿ ನಮ್ಮ ಊಟದ 3 ಪಟ್ಟು ನೀರ್ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಎಷ್ಟು ನೀರಿರ್ಬೇಕು, ಅದರಿಂದ ಏನೇನೆಲ್ಲ ಉಪಯೋಗವಾಗತ್ತೆ, ಏನೇನೆಲ್ಲ ತೊಂದರೆಗಳಾಗತ್ತೆ ಅನ್ನುವಂತ ಒಂದು ವಿಚಾರವನ್ನ ನಾವಿಲ್ಲಿ ವಿಚಾರ ಮಾಡ್ಬೇಕಾಗತ್ತೆ. ನೀರು ನಮಗೆ ಆರೋಗ್ಯವನ್ನ ವೃದ್ಧಿ ಮಾಡುತ್ತೆ ಅಂತ ಗೊತ್ತಾದ್ಮೇಲೆ ನಾವು ಯಾಕೆ ಅದನ್ನ ಕಡಿಮೆ ಮಾಡಬೇಕು ಅಲ್ವಾ? ನೀರು ಕಡಿಮೆ ಕುಡಿದಾಗ ಏನೆಲ್ಲ ತೊಂದರೆಗಳಾಗತ್ತೆ ಅನ್ನೋದನ್ನ ನಾವು ನೋಡೋಣ. ಈ ಕೆಲವು ಜನರಿಗೆ ಎಷ್ಟು ನೀರು ಕುಡಿಬೇಕು, ಯಾವಾಗ ಕುಡಿಬೇಕು, ಎಷ್ಟು ಕುಡಿಬೇಕು ಅನ್ನುವಂತಹ ಒಂದು ವಿಷಯನೇ ತಿಳಿದಿರೋದಿಲ್ಲ. ಯಾವಾಗ ರೋಗ ಬಂದ್ರೂ ಮೊದಲು ಮಾತ್ರೆಗಳಿಗೆ ಮೊರೆ ಹೋಗ್ಬಿಡ್ತಾರೆ. ಮಾತ್ರೆಗಳಿಂದ ಏನೇನೆಲ್ಲ ತೊಂದರೆಗಳು ಉಂಟಾಗತ್ತೆ, ಏನೇನೆಲ್ಲ ಸೈಡ್ ಎಫೆಕ್ಟ್ ಆಗತ್ತೆ ಅನ್ನುವಂತಹ ವಿಚಾರ ಗೊತ್ತೇ ಇರಲ್ಲ ಕೆಲವರಿಗೆ. ಆದ್ರಿಂದ ನಾವು ಮೊದಲು ನೀರನ್ನ ಸರಿಯಾದ ಸಮಯಕ್ಕೆ ನೀರನ್ನ ಕುಡಿತಾ ಹೋಗ್ಬೇಕು. ನಾವು ಈ ನೀರಿನ ಅಂಶ ಇಲ್ಲದೆ ಇದ್ರೆ ಮೊದಲು ಶುರುವಾಗೋದು ಮಲಬದ್ಧತೆ. ಈ ಮಲಬದ್ಧತೆಯಿಂದ ಅನೇಕ ರೋಗಗಳು ಉಂಟಾಗತ್ತೆ. ಈ ಮಲಬದ್ಧತೆ ಒಂದು ಸರಿಯಾಗಿದ್ರೆ ಹೆಚ್ಚು ಕಡಿಮೆ ನಮ್ಗೆ 50 ಭಾಗ ನಾವು ರೋಗ ಮುಕ್ತರಾಗೋದು ಗ್ಯಾರಂಟಿ. ಆದ್ರಿಂದ ಈ ಮಲಬದ್ಧತೆ ಬರದ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಒಂದು ನೀರು ಬಹಳ ಮುಖ್ಯ ಪಾತ್ರವನ್ನ ಕೂಡ ವಹಿಸುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ತುಂಬಾ ನೀರು ಕುಡಿಯೋದ್ರೆ ನಮ್ಗೆ ಕೆಲವು ರೋಗಗಳು ಬರೋದಂತೂ ಸಾಧ್ಯ ಇಲ್ಲ. ಆದ್ರಿಂದ ಬೆಳಿಗ್ಗೆ 1 ಗ್ಲಾಸು ತಣ್ಣೀರು, 2 ಗ್ಲಾಸು ಬಿಸಿ ನೀರು ಇದನ್ನ ಕುಡಿತಾ ಬರಬೇಕು. ಬಿಸಿ ನೀರು ಕುಡಿದಾಗ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಒಂದು ಕೊಬ್ಬಿನಾಂಶ, ದೇಹದಲ್ಲಿರುವಂತಹ ಕೊಬ್ಬಿನಾಂಶವನ್ನ ಕಡಿಮೆ ಮಾಡ್ತಾ ಬರುತ್ತೆ. ದೇಹದ ಕೊಬ್ಬು ಅಧಿಕವಾದ್ರೆ ಕೊಬ್ಬು ಕರಗಿಸುವಂತಹ ಒಂದು ಸಾಮರ್ಥ್ಯ ಈ ಬಿಸಿ ನೀರಿಗಿದೆ ಅನ್ನೋದು ಗೊತ್ತಾಯ್ತಲ್ವಾ ನಿಮ್ಗೆ? ಈಗ ಇನ್ನೊಂದು ವಿಷಯ ಅಂದ್ರೆ, ಗರ್ಭಿಣಿ ಹೆಣ್ಮಕ್ಳು ಮಗು ಆರೋಗ್ಯವಾಗಿ ಅದು ಜೀವ ಸಮೃದ್ಧಿಯಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಹೆಚ್ಚು ನೀರಿನ ಅತ್ಯಗತ್ಯ ಇದೆ, ಅವಶ್ಯಕತೆ ಇದೆ. ಆದ್ರಿಂದ ವೀಕ್ಷಕರೇ, ನೀವೇ ಹೇಳಿ, ಇಷ್ಟೊಂದೆಲ್ಲ ಆರೋಗ್ಯ ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ನಾವು ಯಾತಕ್ಕೆ ನೀರನ್ನ ಕುಡಿಬಾರದು? ಹೆಚ್ಚು ನೀರನ್ನ ಕುಡಿದು ನಮ್ಮ ಆರೋಗ್ಯವನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ತಪ್ಪೇನಿಲ್ಲ ಅಲ್ವಾ?
ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಆದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಆದ್ರಿಂದ ವೀಕ್ಷಕರೇ, ನಿಮಗೆ ಈ ಒಂದು ವಿಚಾರ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.